ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ PUC ಮುಗಿಸಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಬೇಕು, ಇಲ್ಲ ಡಿಫೆನ್ಸಲ್ಲಿ ಕೆಲಸ ಮಾಡಬೇಕು, ಇಲ್ಲ ಇಂಟೆಲಿಜೆನ್ಸಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಅವ್ರಿಗಾಗೆ ಇರೋಂಥ ಒಂದು ಯೂನಿವರ್ಸಿಟಿ, ಅಂದರೆ ಅದನ್ನು ಪೊಲೀಸ್ ಯೂನಿವರ್ಸಿಟಿ ಅಂತಲೂ ಕರೀತಾರೆ. ಆ ಯೂನಿವರ್ಸಿಟಿ ಬಗ್ಗೆ ಇಂದು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಅದು ಯಾವುದು ಅಂದರೆ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಅಂತೇಳಿ ಕರೀತಾರೆ. ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಅಂತೇಳಿ ಕರೀತಾರೆ. ನಮ್ಮ ಇಂಡಿಯಾದಲ್ಲಿ ಒಟ್ಟು 6 ಕಡೆ ಈ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಯೂನಿವರ್ಸಿಟಿನ ಸ್ಟಾರ್ಟ್ ಮಾಡಿದ್ದಾರೆ, ಒಂದು ಪೊಲೀಸ್ ಯೂನಿವರ್ಸಿಟಿನ. ಅದರಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಶಿವಮೊಗ್ಗದಲ್ಲಿದೆ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ. ಶಿವಮೊಗ್ಗದಲ್ಲಿ ಕೊಟ್ಟಿದ್ದಾರೆ ನಮ್ಮ ಸೌತ್ ಇಂಡಿಯಾದಲ್ಲಿ. ಯಾರೆಲ್ಲ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟು, ಡಿಫೆನ್ಸು, ಇಲ್ಲ ಇಂಟೆಲಿಜೆನ್ಸಲ್ಲಿ ನೀವು ಜಾಯ್ನ್ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಈ ಯೂನಿವರ್ಸಿಟಿಗೆ ನೀವು ಜಾಯ್ನ್ ಆಗ್ಬೋದು. ಈ ಯೂನಿವರ್ಸಿಟಿ ಬಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾದವ್ರು ನಡೆಸೋಂಥ ಒಂದು ಇನ್ಸ್ಟಿಟ್ಯೂಟು. ಹಂಗಾಗಿ ತುಂಬ ಫೀಸ್ ಕಮ್ಮಿ ಇರುತ್ತೆ, 15,000 20,000 ಇಲ್ಲ 25,000 ಇರೋಂಥ ಫೀಸ್ ಇರುತ್ತೆ. ಡಿಗ್ರಿ ಇನ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಅಂತ ಕೋರ್ಸ್ ಇದೆ. ಡಿಫೆನ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಅಂತೇಳಿ 2 ಕೋರ್ಸ್ ಇದ್ದಾವೆ. ಡಿಗ್ರಿ ಇನ್ ಸೆಕ್ಯೂರಿಟಿ ಮ್ಯಾನೇಜ್ಮೆಂಟು ಆ್ಯಂಡ್ ಡಿಫೆನ್ಸ್ ಆ್ಯಂಡ್ ಸ್ಟ್ರಾಟಜಿಕ್ ಮ್ಯಾನೇಜ್ಮೆಂಟ್ ಅಂತೇಳಿ ಕರೀತಾರೆ. ಈ 2 ಕೋರ್ಸನ್ನು 4 ಇಯರ್ಸ್ ಡಿಗ್ರಿ ಕೊಡ್ತಾರೆ. 4 ಇಯರ್ಸ್ ನೀವು ಓದಬೇಕಾಗುತ್ತೆ ಡ್ಯೂರೇಷನು. ಅದೇ ರೀತಿ ಯಾವುದ್ರ ಮುಖಾಂತರ ಇಲ್ಲಿ ಸೇರ್ಬೋದು ಅಂತ ಬಂದಾಗ RCET ಅಂತ ಕರೀತಾರೆ, ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ. ಅದ್ರ ಮುಖಾಂತರನೂ ಸೇರ್ಕೋಬೋದು. ಇಲ್ಲ ನಿಮ್ಮ JEE ಮೈನ್ಸ್ ಸ್ಕೋರ್ ಏನಿದೆ ಅದ್ರ ಮುಖಾಂತರನೂ ಸೇರ್ಕೋಬೋದು. ಇಲ್ಲಿ ಪ್ಲೇಸ್ಮೆಂಟ್ ಅಂತ ಬಂದಾಗ 100% ಪ್ಲೇಸ್ಮೆಂಟ್ ಆಗುತ್ತೆ. ಒಂದು ಒಳ್ಳೆ ಪ್ಯಾಕೇಜಲ್ಲಿ ಆಗೋವಂಥ ಒಂದು ಉತ್ತಮವಾದ ಯೂನಿವರ್ಸಿಟಿ ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ. ಜೊತೆಗೆ ಇದನ್ನು ಪೊಲೀಸ್ ಯೂನಿವರ್ಸಿಟಿ ಅಂತಲೂ ಕರೀತಾರೆ. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಈ ಕೋರ್ಸ್ ಮಾಡಬೇಕು ಅಂತ ಆಸೆ ಇದೆ ಅವರು ಸೇರ್ಕೋಬೋದು. ಥ್ಯಾಂಕ್ ಯು.